ಗೈಸ್, ನಿಮಗೆ 4 ಇದು ಚಿಕನ್ ಸಾಂಬಾರು ಗೈಸ್. ಇದು ನಮ್ಮ ಭವಿಷ್ಯಂದು ಊಟ ಇವತ್ತು. ಅಂದದ ಚಂದದ ಮಗಕ್ಕೆ ನಾನೇ ಕಾರಣ. ಹೌದೌದು, ನೋಡಿ ಏನ್ ತಿಂತಾ ಇದ್ದಾಳೆ. ಪ್ರಜ್ಞೆ ತಪ್ಪೋಯ್ತಾ ಬಿಡಿ. ಏ ಹೋಗ್ರಿ ರೀ. ಗಂಡ್ಮಕ್ಳು ಪಾನಿಪುರಿ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ರು, ಎಲ್ಲರೂ ರೇಗಿಸ್ತಾ ಇರೋದು. ಕಂಗ್ರಾಟ್ಸ್ ಮಾಡಿ ಎಲ್ಲರೂ. ಏನ್ ವರ್ಷಕ್ಕೆ ಒಂದ್ಸತಿ ಬರ್ತಡೇ ಬಂದಂಗೆ ಆಡ್ತಾ ಇದ್ದೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಆಲ್ರೆಡಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಇವಾಗ ಪೂಜೆ ಮಾಡಬೇಕು ಗೈಸ್. ಇನ್ನೂ ಟೈಮು ಇದೆ, ಸ್ವಲ್ಪ ಮನೆ ಕೆಲಸ ಮಾಡಿಕೊಂಡು ಆಮೇಲೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನಾನು ನಿಮಗೆ ನಂದು ಊಟ ಸ್ವಲ್ಪ ಸ್ಪೆಷಲ್ಲಾಗಿ ಮಾಡ್ಕೊಂಡು ತಿನ್ನೋಣ ಅಂದ್ಕೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ. ಸೊ ಅಷ್ಟೇ ಗೈಸ್, ಸದ್ಯಕ್ಕೆ ಇವಾಗ ಇನ್ನು ಪೂಜೆ ಮಾಡಬೇಕು ಆ್ಯಂಡ್ ಇನ್ನೊಂದು ಸ್ವಲ್ಪ ಅಡುಗೆ ಮಾಡಬೇಕು. ಸೊ ಎಲ್ಲ ಮಾಡಿಬಿಟ್ಟು ಅದಾದ್ಮೇಲೆ ಸಿಗ್ತೀನಿ ಗೈಸ್. ಇವಾಗ ಮೋಮೋಸ್ ಮಾಡ್ತಾಯಿದ್ದೆ. ಸೊ ಇಲ್ಲಿ ಉಂಡೆಗಳಿದ್ದಾವೆ, ಇದು ಫುಲ್ಲು ಕಲ್ಲರಂಗಾಗಿದೆ, ಫ್ರೀಸ್ ಆಗೋಗ್ಬಿಟ್ಟು. ನಾನೇನು ಮಾಡ್ತಾಯಿದ್ದೀನಿ ಇವತ್ತು, ಮೈದಾ ಹಿಟ್ಟಲ್ಲಿ ಬೇಡ ಗೋಧಿ ಹಿಟ್ಟಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಗೋಧಿ ಹಿಟ್ಟು ಕಲಿಸ್ಕೊಂಡು ಇಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀನಿ ಗೈಸ್. ಲಟ್ಟಿಸ್ಕೊಂಡು ಒಂದು ಸೈಡ್ ಮಾತ್ರ ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ, ಓಕೆನಾ. ಇವಾಗ ಲಟ್ಟಿಸ್ಕೊಂಡಲ್ಲ, ಮೇಲ್ಗಡೆ ಸೈಡು ಎಣ್ಣೆ ಹಚ್ಚಿದ್ದೀನಿ. ಅಂದಾಜು ನಿಮ್ಮ ಉಂಡೆಗೆ ಎಷ್ಟೆಷ್ಟು ಹಿಟ್ಟು ಅಗಲ ಬೇಕಾಗುತ್ತೋ ಅಷ್ಟು ಅಗಲ ಕಟ್ ಮಾಡ್ಕೊಳ್ಳಿ. ನಾನು ಈ ಥರ ಕಟ್ ಮಾಡಿಕೊಂಡು ಎಣ್ಣೆ ಯಾವ ಕಡೆ ಇದೆಯೋ ಆ ಕಡೆ ಬೇಡ, ಅದರ ಆಪೋಸಿಟ್ ಡ್ರೈ ಕಡೆ ಹಿಂಗಿಟ್ಬಿಟ್ಟು ಹಿಂಗೆ ಕ್ಲೋಸ್ ಮಾಡಿ. ನಾನು ಇದನ್ನು ಹೆಲ್ದಿ ಮೋಮೋಸ್ ಥರ ಮಾಡೋಣ ಅಂತ ಟ್ರೈ ಮಾಡ್ತಾ ಇರೋದು. ಮೈದಾ ಹಿಟ್ಟಲ್ಲೂ ಮಾಡ್ಬೋದು ಗೈಸ್. ನೀವು ಹೀಗೆ ಸ್ಟ್ರೆಚ್ ಮಾಡಿ ಕವರ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ಎಕ್ಸ್ಟ್ರಾ ಹಿಟ್ಟೇನಿದೆ ಅದು ಬೇಡ ಗೈಸ್, ಕಚ್ಕೊಂಡ್ಬಿಡ್ತಲ್ಲ ನೀಟಾಗೆ. ಸೊ ಎಕ್ಸ್ಟ್ರಾ ಹಿಟ್ಟನ್ನ ಹಿಂಗೆ ಕಿತ್ತಾಕೊಂಬಿಡಿ, ಬೇಡ ಎಕ್ಸ್ಟ್ರಾ ಹಿಟ್ಟು. ಓಕೆ, ಸಿ ಇವಾಗ ಈ ಥರ ಆಗಿದೆ. ಓಕೆ, ಇಲ್ಲೊಂದು ಸಣ್ಣ ಇದಾಯಿತು, ಅಲ್ಲಿ ಬೇಕಾದ್ರೆ ಪ್ಯಾಚ್ ವರ್ಕು ಕೊಟ್ಕೋಬೋದು ನೀವು. ಓಕೆ, ಈ ಥರ ಎಲ್ಲ ಮೋಮೋಸೂ ರೆಡಿ ಮಾಡ್ಕೊತೀನಿ, ಅದಾದಮೇಲೆ ತೋರಿಸ್ತೀನಿ ಗೈಸ್. ಇವಾಗ ಭವಿಷ್ಯಂಗೆ ಒಂದು ಮೋಮೋ ಬೌಲ್ನ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಡಿಫ್ರೆಂಟಾಗಿ ನಮ್ಮ ಸ್ಟೈಲಲ್ಲಿ ಮಾಡೋಣ ಅಂತ. ಓಕೆ ಗೈಸ್, ಫಸ್ಟು ಈಗ ಮೋಮೋಸ್ ರೆಡಿ ಮಾಡಿರೋದು ಹಾಕ್ತಾಯಿದ್ದೀನಿ ಗೈಸ್. ಇಲ್ಲಿ ನಾನು ಆ ಮೋಮೋಸ್ನ ರೆಡಿ ಮಾಡಿಬಿಟ್ಟು ಅದಾದಮೇಲೆ ಸ್ಟೀಮ್ ಮಾಡಿದೆ ಒಂದು 6-7 ಮಿನಿಟ್ಸು. ಅದನ್ನು ತೋರಿಸ್ಲೇ ಇಲ್ಲ ನಾನು, ಬಟ್ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ಸ್ಟೀಮ್ ಮಾಡಿ ಬೆಂದಾದಾದಮೇಲೆ ನಾನು ಇದು ತೆಗೆದು ಹಾಕ್ತಾ ಇರೋದು. ಆ್ಯಂಡ್ ಇವಾಗ ಇದು ಚಿಕನ್ ಸಾಂಬಾರು ಗೈಸ್, ಟೇಸ್ಟಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಇದೊಂದು ಸ್ವಲ್ಪ ಬಿರಿಯಾನಿ, ಇದೊಂದು ಸ್ವಲ್ಪ ಪೀಸಸ್ಸು. ಇದು ಸಾಂಬಾರಲ್ಲಿ ಇದನ್ನೇ ರೋಸ್ಟ್ ಮಾಡಿದೆ ಗೈಸ್. ಆ್ಯಂಡ್ ದಿಸ್ ಈಸ್ ಓನಿಯನ್. ಇದು ನಮ್ಮ ಭವಿಷ್ಯಂದು ಊಟ ಇವತ್ತು. ಮೋಮೋಸ್ ಮತ್ತು ಚಿಕನ್ ಸಾಂಬಾರು ತಿಂದ್ಬಿಟ್ಟು 7 ನಿಮಿಷ ತಾಡ. ಇದು ಚಿಕನ್ ಸಾಂಬಾರು. ಚೆನ್ನಾಗಿದೆಯಾ? ನೀವು ಮೋಮೋಸ್ನ ಚಿಕನ್ ಸಾಂಬಾರು ಜೊತೆ ಟ್ರೈ ಮಾಡಿ ಗೈಸ್. ನೋಡ್ತಾ ಇದ್ದೆ ನಾನು ಚಟ್ನಿ ಹಾಕ್ಕೊಂಡು ಅದು ತಿನ್ನೋದು. ವೈ ನಾಟ್ ಚಿಕನ್ ಸಾಂಬಾರು ಅಂತ ಟ್ರೈ ಮಾಡಿದೆ.
ಆ್ಯಂಡ್ ದಿಸ್ ಇಸ್ ರೆಗ್ಯುಲರ್ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಇದನ್ನ ಜೊತೆಗೆ ತಿನ್ಕೋತಾಳೆ ಅಷ್ಟೇ ಗೈಸ್. ಯಜಮಾನ್ರು ಬೆಳಗ್ಗೆ ವೆಜಿಟೇರಿಯನ್ನು ಅಂದರೆ ಇವಾಗ ಅವಲಕ್ಕಿ ಮಾಡಿದ್ದೀನಿ ಅವ್ರಿಗೆ, ಅವಲಕ್ಕಿ ಮತ್ತು ಕುಕುಂಬರ್ ಸಲಾಡ್ ಮಾಡಿದ್ದೀನಿ. ಸೊ ಅವರು ಅದನ್ನು ತಿಂತಾರೆ. ನಾವು ಮೋಮೋಸ್, ನಮ್ಮ ಯಜಮಾನ್ರಿಗೆ ಮೋಮೋಸು ಕೊಡ್ತೀನಿ, ಮೋಮೋಸು ಮತ್ತು ಚಟ್ನಿ ಕೊಡ್ತೀನಿ. ಏನ್ರಿ ಅಂದದ ಚಂದದ ಮಗಕ್ಕೆ ನಾನೇ ಕಾರಣ, ಹೌದೌದು ನಾನೇ ಕಾರಣ. ಹೌದೌದೌದು. ಗೊತ್ತಿರ್ತದೆ ಬಹುಶಃ. ಅಲ್ಲಿ ನೋಡಿ ಏನು ತಿಂತಾ ಇದ್ದಾಳೆ. ತಿಂತೀರಾ ಈಗ? ಯಾಕಮ್ಮ ಖಾರ ಇದೆಯಾ? ನಾನು ದೇವ್ರ ಪೂಜೆ ಮಾಡಬೇಕು. ಓಕೆ ಮಾಡಿ ಗಾಯ್ಸ್. ಇವಾಗ ನಾನು ತಿಂತಾ ಇದ್ದೀನಿ. ನಾನೊಂದು ಫುಲ್ಲು ಹಾಕ್ಕೊಳ್ಳೋಣ ಬಾಯಿಗೆ ಅಂದ್ಕೊಂಡಿದ್ದೀನಿ. ಬಿಸಿ ಇರ್ಬೋದೇನೋ ಮೇ ಬಿ, ಬಟ್ ದಟ್ಸ್ ಓಕೆ. ನೆಕ್ಸ್ಟ್ ಟೈಮ್ ಮಾಡಿದ್ರೆ ಇನ್ನೊಂದು ಚೂರು ಚಿಕ್ಕ ಚಿಕ್ಕದು ಮಾಡ್ತೀನಿ ಗೈಸ್ ಮೋಮೋಸು. ಆ್ಯಂಡ್ ಚಿಕನ್ ಸಾಂಬಾರು ಒಂದು ಸ್ವಲ್ಪ ಸೂಪಿ ಥರ ತೆಳ್ಳಗೆ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಜಾಸ್ತಿ ಹಾಕಿ ಗೈಸ್, ಅವಾಗ ಸಕ್ಕತ್ತಾಗಿರುತ್ತೆ. ಇವಾಗ ತಿನ್ಬಿಟ್ಟು ನಾನು ಆಮೇಲೆ ಸಿಗ್ತೀನಿ. ಚೆನ್ನಾಗಿದೆ ಗಾಯ್ಸ್. ಅದು ಇವಾಗ ಸದ್ಯಕ್ಕೆ ಟಿಫನ್ ಆಯಿತು. ಟಿಫನ್ ಆದಮೇಲೆ ಅವಕಾಡೋ ಸ್ಮೂದಿ ಮಾಡ್ಕೊಂಡಿದ್ದೀನಿ. ಅದನ್ನು ತಿಂದ್ಬಿಟ್ರೆ ನಮ್ಮದು ಇವತ್ತಿಂದು ಊಟ ಮುಗಿಯುತ್ತೆ. ನಮ್ಮ ಯಜಮಾನ್ರೆ ನಮ್ಮದು ವ್ಲಾಗ್ ನೋಡ್ತಾ ಇದ್ದಾರೆ. ಇವಾಗ ಸದ್ಯಕ್ಕೆ ಅವಕಾಡೋ ಮಿಲ್ಕ್ ಶೇಕ್ ಅವಕಾಡೋ ಸ್ಮೂದಿ ತಿಂತಾ ಇದ್ದಾರೆ. ಹೆಂಗಿದೆ ರೀ? ನಿನ್ನೆ ರಾತ್ರಿ ಕೇಳಿದ್ರೆ ಉತ್ತರನೇ ಇಲ್ಲ, ಇವಾಗೂ ಉತ್ತರ ಇಲ್ಲ. ಪ್ರಜ್ಞೆ ತಪ್ಪೋಯ್ತಾ ಬಿಡಿ, ಮಿಕ್ಕಿದೆಲ್ಲ ನಾನೇ ತಿನ್ಕೋತೀನಿ. ಗೈಸ್ ಏನಾದ್ರು ತಿನ್ನೋ ಅಂತ ಬ್ಲಾಗ್ ಹಾಕಿದ್ರೆ ಗೈಸ್ ಚೆನ್ನಾಗೆ ವ್ಯೂಸ್ ಬರುತ್ತೆ. ತಿನ್ನೋದಿಲ್ಲ ಅಂದರೆ ಬರೋದೇ ಇಲ್ಲ ಗೈಸ್. ಮತ್ತು ಈ ಸರಿ ಲೈಕ್ ನಮ್ಮ ಯಜಮಾನ್ರಿಗೆ ಅವಕಾಡೋ ಜ್ಯೂಸ್ ಮಾಡಿಕೊಟ್ಟೆ, ಅಂದರೆ ಮಿಲ್ಕ್ ಶೇಕ್ ಸ್ಮೂದಿ ಮಾಡಿಕೊಟ್ಟೆ. ನಂಗೆ ಯಾಕೋ ಸ್ವಲ್ಪ ಶುಗರ್ ಕಮ್ಮಿ ಇದೆ ಅಂತ ಅನ್ನಿಸ್ತು. ಅದಕ್ಕೆ ಒಂದು ಸ್ವಲ್ಪ ಮಿಲ್ಕ್ ಮೇಡ್ ಹಾಕ್ಕೊಂಡೆ. ಎಷ್ಟು ಚೆನ್ನಾಗಿದೆ. ಖಾಲಿನೇ ಆಗೋದು. ಟ್ರೈ ಮಾಡೋಣ ಅಂತ ಇಲ್ಲ, ಅಲ್ಲಿ ಇದೆಯಲ್ಲ ತಿನ್ನಿ. ಸ್ವಲ್ಪ ಮೋಸಗಾರಿಯೇ. ಅದಕ್ಕೆ ನೆಕ್ಸ್ಟ್ ಟೈಮ್ ಮಾಡ್ಕೊಡ್ತೀನಿ ಬಿಡಿ. ಇವಾಗ ತಿಂದಿರಿ, ಏನು ಖಾಲಿನೇ ಆಗೋಯ್ತಲ್ಲ ನೀವು. ಹೋಗ್ರಿ ನಾನು ತಿನ್ನೋದ ಒಂದು 10. ನಿನ್ನೆ ರಾತ್ರಿ ಒಂಚೂರು ತಿಂದಿಲ್ಲ ಗೊತ್ತಾ. ಮಾಡ ತಗೊಳ್ಳಿ. ಅಷ್ಟೇ, ಇನ್ನು ಕೇಳಬೇಡಿ. ನೆನ್ನೆ ನೀವು ಕುಡಿದ್ರಿ ತಾನೇ ರಾತ್ರಿ? ನಾನು ಕುಡಿಯಲ್ಲ ರಾತ್ರಿ ಹೊತ್ತು, ಅದಕ್ಕೆ ನಾನು ಬೆಳಗ್ಗೆ ಹೊತ್ತು ಕುಡಿತಾ ಇದ್ದೀನಿ. ಚೆನ್ನಾಗಿದೆ ಗೈಸ್. ಇವಾಗ ಸಾಯಂಕಾಲ ನಮ್ಮ ಭವಿಷ್ಯನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದರೆ ಅವಳಿಗೆ ಬಿಂದಿ ಅಂದರೆ ಬೊಟ್ಟು ಬೇಕು. ಅವಳಿಗೆ ಎಲ್ಲಿ ಹೋದ್ರೂ ಯಾವ ಡ್ರೆಸ್ ಹಾಕಿದ್ರೂ ಬೊಟ್ಟು ಇಟ್ಟು ಅಭ್ಯಾಸ. ಸೊ ಅದಕ್ಕೋಸ್ಕರ ಬೊಟ್ಟು ತೊಗೊಳೋದಕ್ಕೆ ಅಂತ ಬ್ಯಾಂಗಲ್ ಸ್ಟೋರ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಬಂದಾದಮೇಲೆ ಆ್ಯಸ್ ಯೂಶ್ವಲ್ ವಾಕಿಗೆ ಹೋಗ್ತೀನಿ. ಸೊ ಈಗ ಸದ್ಯಕ್ಕೆ ಬ್ಯಾಂಗಲ್ ಸ್ಟೋರ್ಗೆ ಹೋಗೋಣ. ಏನು ಹಂಗೆ ನೋಡ್ತಾ ಇದೆಯಾ? ಸಂಗತಿ ಹತ್ರ ಬಂದಿದ್ದೀವಿ. ಚಪ್ಪಲ್ ಬಿಟ್ಟು ಹೋಗ್ಬೇಕಾ? ಅಲ್ಲೇ ನಡಿ. ಏನು ಬೇಕಾಗಿಲ್ಲ ಭವಿಷ್ಯ.
ಇಲ್ಲ GK ಟ್ರೇಡರ್ ಅಪ್ಪ ಅದೆಲ್ಲೋ ಬೇರೆ ಕಡೆ ಕರ್ಕೊಂಡು ಹೋಗುತ್ತಂತೆ ನಿನ್ನ ತುಂಬ ತಿಂಡಿಗಳು ಇರುತ್ತಂತೆ ಅಲ್ಲಿ ಅಂಥ ಪ್ಲೇಸಿಗೆ ಕರ್ಕೊಂಡು ಹೋಗುತ್ತಂತೆ. ಬಾ ಸುಮ್ಮನೆ ಇದೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಕೈಸಲ್ಲಿ ಸಿಗಲಿಲ್ಲ ಗೈಸ್, ಇವಳಿಗೆ ವಿಚಿತ್ರವಾದ್ದೇ ಬೇಕು. ಚೂರೇ ಚೂರು ಅಡ್ಜಸ್ಟ್ ಮಾಡ್ಕೊಂಡು ಈ ಥರದ್ದು ತೊಗೊಂಬಿಡೋಣ ಅಂತಲೂ ಇಲ್ಲ ಇವಳ್ದು, ಹಂಗೆ ಅದೇ ಬೇಕು ಅಂತಾಳೆ. ಮನೆಗೆ ಬಂದ್ವಿ, ನಮ್ಮ ಯಜಮಾನ್ರು ಬಂದುಬಿಟ್ರು ಆಲ್ರೆಡಿ ವಾಕ್ ಕರ್ಕೊಂಡು ಹೋಗೋಕ್ಕೆ. ಹಾರನ್ ಬೇರೆ ಹೊಡಿತಾ ಇದ್ದಾರೆ. ಇವಾಗೆ ಬಂದಿರೋದು ಹ್ಞೂ ಪಾಸ ಹಾರನ್ ಕೇಳಿಸ್ತು ನನಗೆ. ಇಟ್ಬಿಡ್ಲಾ? ಬೇರೆ ಜರ್ಕಿನ ಹಾಕ್ಕೊಳ್ಳಿ ತಗೊಂಡು. ಮಗು ಸಾಕದೇ ಆಗೋಗಿದೆ, ಮಗು ಸಾಕದೇ ಆಗೋಗಿದೆ. ನಾಚಿಕೆ ಆಗ್ಬೇಕು. ಮತ್ತೆ ಗಂಡು ಮಕ್ಳು ಪಾನಿಪುರಿ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು, ಏನ್ರಿ ಗಂಡು ಮಕ್ಳು ಪಾನಿಪುರಿ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು, ಗಂಡು ಮಕ್ಳು ಪಾನಿಪುರಿ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಎಲ್ಲರೂ ರೇಗಿಸ್ತಾ ಇರೋದು ಪಾನಿಪುರಿ ತಿಂತಾರೆ ಅಂತ. ಅಲ್ಲ, ನಾಚಿಕೆ ಏನಕ್ಕೆ ಬೇಡ, ತಿನ್ಲಿ, ಗಂಡು ಮಕ್ಕಳು ತಿನ್ಲಿ, ಹೆಣ್ಮಕ್ಳು ತಿನ್ಲಿ ಪಾನಿಪುರಿ. ಅಲ್ಲ ಇವಾಗ ಹೆಣ್ಮಕ್ಳಿಗಿಂತ ಗಂಡು ಮಕ್ಳು ಜಾಸ್ತಿ ತಿಂತಾರೆ. ಅದನ್ನೇ ಹೇಳಿದ್ದು, ಹೆಣ್ಮಕ್ಳಿಗಿಂತ ಗಂಡು ಮಕ್ಳು ಜಾಸ್ತಿ ಆಗೋದಾರೆ, ಅದಕ್ಕೆ ನಾಚಿಕೆ ಆಗಬೇಕು ಅಂತ. ಏನಕ್ಕೆ ನಾಚಿಕೆ ರೀ? 25 ರೂಪಾಯಿಗೆ ಎಂತ ಐಟಮ್ ಮಾಡ್ಕೊಡ್ತಾರೆ. ಅದು ಪೂರಿ ಮಾಡೋ ಜಾಗ ಅದನ್ನ ನೋಡ್ಬಿಟ್ಟು ಒಂದು ರೇಟ್ ನೋಡ್ಬಿಟ್ಟು ಬರ್ತಾರೆ, ಇನ್ನೊಂದು ರುಚಿ ನೋಡ್ಬಿಟ್ಟು ಬರ್ತಾರೆ. ರುಚಿ ಚಿತ್ರ, ಉಪ್ಪಿಗಿಂತ ರುಚಿ ಬೇಕಾ ಚಿತ್ರ ನಿಮಗೆ? ಯಾವುದಕ್ಕಿಂತ? ಉಪ್ಪಿಗಿಂತ ರುಚಿ ಬೇಕಾ? ಉಪ್ಪು ನಾನೇ ಮಾಡ್ಕೊಡ್ತೀನಿ ಬನ್ರಿ ನಿಮಗೆ ಗೋಲ್ಗಪ್ಪ. ಅಲ್ಲ, ನನಗೆ ಯಾವ ಗಪ್ಪನೂ ಬೇಡ, ನಮಗೆ ತೆಪ್ಪಗೆ ಅನ್ನ ಸಾರು ಮುದ್ದೆ ತಿಂದ್ಬಿಟ್ರೆ ಸಾಕು. ನನಗೂ ಏನು ಅಷ್ಟೊಂದು ಫೇವ್ರೇಟ್ ಏನಲ್ಲ, ಚಾಟ್ಸೇ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಮೊದಲು ತಿಂತಾ ಇದ್ದೆ ಅಮ್ಮ, ಸುಮ್ಮನೆ ಇಲ್ಲ ರೀ. ಯಾಕೆ ಮಸಾಲೆ ಪಾನಿಪುರಿ ತಿಂತಾರೆ? ಪಾನಿಪುರಿ ನಾನು ಮಸಾಲೆ ಪುರಿ ಆಯ್ತು, ತಿಂದ್ರೆ ಹೆಸರಿಗೊಂದು ಏನು ಬೇಕೆ ಅಂತಾರೆ ಪಾನಿಪುರಿ ಅಂತಿದ್ದೆ. ಎಷ್ಟು ದಿನಕ್ಕೆ ಒಂದ್ಸರಿ ತಿಂತಾ ಇದ್ದೆ? ತಿನ್ನೋಕ್ಕೋ ಅದು ವರ್ಷಕ್ಕಾರ ಆಗಲಿ 6 ತಿಂಗಳಿಗಾರ ಆಗಲಿ ತಿಂತಾ ಇದ್ದ. ಅವಾಗೆಲ್ಲ 6 ತಿಂಗಳಿಗೆ ಒಂದ್ಸರಿ ತಿಂತಾ ಇದ್ದಿದ್ದು. 6 ತಿಂಗಳಿಗೇನಲ್ಲ, ತಿಂಗಳಿಗೆ ಒಂದ್ಸರಿ. ಅಯ್ಯೋ ಎಲ್ಲೋದ್ರು ನಾವು ಯಜಮಾನ್ರು, ಒಂದ್ಸರಿ. ಅಯ್ಯೋ ಎಲ್ಲೋದ್ರು ನಾವು ಯಜಮಾನ್ರು. ಯಾಕೆ ಪೆಟ್ರೋಲ್ ಹಾಕೋದು ನಾನು ಹೋಗ್ತಾ ಇದ್ದೀನಿ, ನೋಡಿದ್ರೆ ಇನ್ನೇಳ ನೀವು ಇಲ್ಲವೇ ಇಲ್ಲ. ತಿಂಗಳಿಗೆ ಒಂದ್ಸರಿ ತಿಂತಾ ಇದ್ದೀವಿ ಅವಾಗ ಪಾನಿಪುರಿ. ಒಟ್ಟಲ್ಲಿ ಅವಾಗ ಏನು ತಿಂತಿದೆ? ಮಸಾಲೆ ಪುರಿ ಅಂತ ತಿಂದಿಲ್ಲ ನೀನು? ಇಲ್ಲ, ಮಸಾಲೆ ಪುರಿ ಇಷ್ಟ ನನಗೆ. ತಿಂದಿದ್ಯಾ? ಓಕೆ, ಬಟ್ ಅದು ಯಾವುದೇ ಕಾರಣಕ್ಕೂ ನೀನು ಇದು ತಿಂದಿಲ್ಲ. ಕಡಲೆಪುರಿ ಏನು ಮಾಡೋದಿಲ್ಲ, ಅದು ಇಷ್ಟ ಆಗಲ್ಲ ನನಗೆ. ಬೇಲ್ಪುರಿ ಅಂತ ತಿಂದಿಲ್ಲ. ಏನು ರೀಸನ್ ಗೊತ್ತಾ? ತುಂಬ ಜಾಸ್ತಿ ಕ್ವಾಂಟಿಟಿ ಕೊಟ್ಬಿಡ್ತಾರೆ, ಅದು ಹೊಟ್ಟೆ ತುಂಬಕ್ಕೆ ಆಗಲ್ಲ ನಮಗೆ. ಹೊಟ್ಟೆ ತುಂಬಿ ತುಳುಕ್ತಾ ಇರುತ್ತೆ, ಅದನ್ನ ಈಸ್ಕೊಳಕ್ಕೆ ಇವ್ರು ಬೈದು ಬಿಡ್ತಾರೆ. ಆಮೇಲೆ ತಿನ್ನೋಕ್ಕಾಗಲ್ವ, ಬಿಸಾಕ್ಬಿಡು ಅಂದ್ಬಿಡ್ತಾರೆ ಒಂದೊಂದ್ಸರಿ ಕೋಪಕ್ಕೆ. ಅದಕ್ಕೇನೆ ಮೀಡಿಯಮ್ಮಾಗೆ ಮಸಾಲೆ ಪುರಿನ ಇಲ್ಲ ಗೋಲ್ಗಪ್ಪನ ತೊಗೊಳೋದು ಅಷ್ಟೇ. ಗೈಸ್, ವಾಕ್ ಮುಗಿತು, ಇವಾಗ ಕಾಫಿಗೆ ಹೊರಟಿದ್ದೀವಿ. ಗಂಟ್ಲೆಲ್ಲ ಒಂಥರ ಆಗ್ತಾ ಇದೆ, ಉರಿ ಗೈಸ್. ಹಾಕ್ಲೇಬೇಕು ಇವಾಗ. ಡಿಸ್ಟಿಲ್ ವಾಟರ್ ಹಾಕೊಂಡ್ರೆ ನಿಮಗೆ ಜನರೇಟರ್ ಸ್ಟಾರ್ಟ್ ಆಗಿ ಹಾಕ್ಲೇಬೇಕು ಇವಾಗ. ಡಿಸ್ಟಿಲ್ ವಾಟರ್ ಹಾಕೊಂಡ್ರೆ ನಿಮಗೆ ಜನರೇಟರ್ ಸ್ಟಾರ್ಟ್ ಆಗಿದಾಗೋದು. ಆ ಥರ ಅಲ್ಲ, ಇವತ್ತು ಬೇರೆ ಥರನೇ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು. ಚೂರು ತಗೊಳ್ರಿ. ಬಿಸಿ ಕುಡಿಯೋದಕ್ಕೆ ಏನೋ ಒಂಥರ. ಮನೆಗೆ ಹೋಗಿ ಬಿಸಿನೀರು ಕುಡಿಬೇಕು ಇವತ್ತು ರಾತ್ರಿ. ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ಹಾಕಿ. ನಮಗೊಂಥರ ಆಗ್ತಾಯಿದೆ, ಜ್ವರ ಬರೋ ಥರ.
ಯಾವತ್ತು ನೋಡೋಣ. ಯಾರು ಫಿಲಮ್ ಇದು? ಋತಿಕ್ ರೋಷನ್ ಹೊಸ ಫಿಲಮ್. ಹೌದು. ಇಲ್ಲ, ಋತಿಕ್ ರೋಷನ್ ಅದು ಹಳೆ ಫಿಲಮ್, ಹೊಸ ಫಿಲಮ್ ಅಲ್ಲ. ಏ, ಹೊಸ ಸ್ಕ್ರೀನ್ ಹಾಕಿದ್ದಾರೆ ನೋಡಿದ್ರಾ? ಹಾಂ, ಅಪ್ಡೇಟ್ ಮಾಡ್ಕೊಂಡಿದ್ದಾರೆ. ಏನೇನು ಫುಡ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲೊಂದು ಟಿ ವಿ, ಅದರಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಸೆಲೆಕ್ಟ್ ಮಾಡ್ಕೊಳ್ರಿ, ಬನ್ನಿ ತಿನ್ನಿ ಅಂತ. ಹಾಂ, ಇನ್ನೊಂಚೂರು ದೊಡ್ಡದಾಗಿ ಕಾಣಿಸೋಂಗಿದೆ, ಚೆನ್ನಾಗಿರುತ್ತೆ. ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾ ಇದೆ ಎಲ್ಲ. ಸ್ವಲ್ಪ ದೊಡ್ಡದಾಗಿದೆ. ಇಲ್ಲೆಲ್ಲ ಬರೋರು ಜಾಸ್ತಿ ನಮ್ಮ ಏಜ್ ಅವರು ಮತ್ತು ಏಜ್ ಆಗಿರೋರು. ಸೊ ಸ್ವಲ್ಪ ದೊಡ್ಡದಾಗಿದ್ರೆ ಕಾಣುತ್ತೆ. ಎಲ್ಲ ಥರದವರು ಬರ್ತಾರೆ ಚಿತ್ರ. ದಿನದಲ್ಲಿ ಎಷ್ಟು ಜನ ಬರ್ಬೋದು? ನಾಳೆ ಬಂದು ಹೆಂಗಾಗಿರೋರು ಕೂತ್ಕೊಂಡು ಎಣ್ಸ್ಕೊಂಡು ಕೂತ್ಕೊಂಡು. ಅಲ್ಲಿ ಅಂಕಲ್ಗಳು ಎಷ್ಟು ಜನ ಬರ್ಬೋದು? ಅಂಕಲ್ಗಳು ಮತ್ತು ಆರ್ಟಿಸ್ಟಾನು ಜಾಸ್ತಿ ಬರೋದು ನಮ್ಮ. ನೋಡಿ ಗಾಯ್ಸ್, ನಮ್ಮ ಭವಿಷ್ಯ ಎಷ್ಟು ಚೆನ್ನಾಗಿ ಸ್ನಾನ ಮಾಡ್ಕೊಂಡಿದ್ದಾಳೆ ಇವತ್ತು. ಕಂಗ್ರ್ಯಾಟ್ಸ್ ಮಾಡಿ ಎಲ್ಲರೂ. ಕಂಗ್ರ್ಯಾಚುಲೇಷನ್ಸ್. ಏನ್ ವರ್ಷಕ್ಕೆ ಒಂದ್ಸತಿ ಬರ್ತಡೇ ಬಂದಂಗೆ ಆಡ್ತಾ ಇದ್ದೆ. ಒಂದು ಸ್ವಲ್ಪ ಅದೇ ಥರ ಅಲ್ವಾ ನೀನು ಸ್ನಾನ ಮಾಡ್ಕೊಳ್ಳೋದು. ಹಾಂ ಗೈಸ್, ಸುಸ್ತಾಗ್ತಾ ಇದೆ, ಹೆಂಗೆಂಗೋ ಆಗ್ತಾ ಇದೆ ಗೈಸ್. ನಂಗೆ ಜ್ವರ ಬರೋಂಗಿದೆ ಭವಿಷ್ಯ. ಇಲ್ಲ, ಚಪಾತಿ ಮಾಡ್ಕೊಡ್ತೀನಿ. ಚಿಕನ್ ಸಾಂಬಾರು ಇದೆಯಲ್ಲ, ಚಪಾತಿ ಮಾಡ್ಕೊಡ್ತೀನಿ ಅದಕ್ಕೆ. ಮೋಮೋಸ್ ಮಾಡಕ ಗೈಸ್ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್, ಬಾಯ್ ಬಾಯ್.